ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಟ್ಯೂಸ್ಡೇ ಈವ್ನಿಂಗ್ ನನ್ನ ರೊಟೀನ್ ಹೇಗಿದೆ ಅಂತ ಹೇಳಿ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ. ಅದನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ಕೂಲಲ್ಲಿ ನಮಗೆ ಕರಿಬೇವಿನ ಗಿಡ ತುಂಬ ಚೆನ್ನಾಗಿದೆ, ಸೊ ಅಲ್ಲಿಂದ ನಾನು ಕರಿಬೇವನ್ನ ತಗೊಂಡು ಬಂದಿದ್ದೆ. ಇದ್ರದ್ದು ಒಂದು ಪುಡಿಯನ್ನು ನಾನು ಮಾಡಿ ಇಟ್ಕೊಂಡಿರ್ತೀನಿ. ಸೊ ಎವ್ರಿ ಡೇ ಸ್ವಲ್ಪ ಸ್ವಲ್ಪ ನಾವು ಊಟ ಮಾಡೋಕ್ಕಿಂತ ಮುಂಚೆ ಇಲ್ಲ ಊಟದ ಜೊತೆ 1 ಸ್ಪೂನು ನಾವು ತಿಂದರೆ ಅದು ನಮಗೆ ತುಂಬಾನೇ ಅಂದರೆ ತುಂಬಾನೇ ಒಳ್ಳೆಯದು. ಈ ಥರದೊಂದು ಪುಡಿ ನಾವು ಯಾವಾಗಲೂ ಮಾಡಿಟ್ಕೊಂಡಿರಬೇಕು. ಸೊ ಅದನ್ನು ನಾನು ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವಾಗ ಸಮ್ಮರ್ ಅಲ್ವಾ, ಬಾಡಿ ಎಲ್ಲ ಹೀಟ್ ಆಗಿರುತ್ತೆ, ಕೆಲವೊಬ್ಬರಿಗೆ ಸ್ಟಮಕ್ ಅಲ್ಸರ್ ಆಗಿರುತ್ತೆ. ಸೊ ಅದಕ್ಕೆ ಒಂದು ಸೂಪರ್ ಫುಡ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಈವ್ನಿಂಗ್ ನಾನು ದಾಲ್ ಮಾಡಿದ್ದೆ. ದಾಲಲ್ಲಿ ನಾನು 3 ರೀತಿಯ ದಾಲ್ನ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮಸೂರ್ ದಾಲ್ ಅಂತಾರಲ್ವ, ಸೊ ಆ 3 ದಾಲನ್ನು ಸೇರಿಸ್ಕೊಂಡು ಇವತ್ತು ನಾನು ಟೊಮೆಟೊ ಪಪ್ಪುವನ್ನು ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ಪಪ್ಪು ಮಾಡಲಿಕ್ಕೆ ನಾನು ಫಸ್ಟ್ ಇಲ್ಲಿ ದಾಲ್ನೆಲ್ಲ ವಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು 3 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಇದಕ್ಕೆ ಮೇನ್ ಆಗಿ ಟೊಮೆಟೊನೇ ಜಾಸ್ತಿ ಹಾಕೊಳ್ಬೇಕು, ಟೊಮೆಟೊ ಪಪ್ ಅಲ್ವಾ, ಹಾಗಾಗಿ. ಮತ್ತೆ ನಾನು ವೆರೈಟಿ ಆಫ್ ದಾಲ್ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮ್ಯಾಂಗೋ ದಾಲ್, ಪಾಲಕ್ ದಾಲ್, ಮೇಥಿ ದಾಲ್, ಹಾಗೆ ಸೋ ಮೆನಿ ವೆರೈಟಿ ಆಫ್ ರೆಸಿಪೀಸ್ ನನ್ನ ಚಾನಲಲ್ಲಿದೆ. ನೀವು ನೋಡಲಿಲ್ಲ ಅಂದರೆ ಒಂದ್ಸಲ ಚೆಕ್ ಮಾಡ್ಬೋದು. ಇವಾಗ ನಾನಿಲ್ಲಿ ಟೊಮೆಟೊನ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ, ಜಾಸ್ತಿನೇ ಹಾಕೊಂಡಿದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಇರೋ ಥರ ಮಾಡ್ತಾ ಇದ್ದೀನಿ. ಸೊ ನನಗೆ ಬೆಳಿಗ್ಗೆ ಜಾಸ್ತಿ ಗಡಿಬಿಡಿ ಆಗುತ್ತೆ, ಹಾಗಾಗಿ ದಾಲ್ ಏನಾದರೂ ಮಾಡಿದರೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ಇರೋ ಥರ ನೋಡ್ಕೊಳ್ತೀನಿ. ಇವಾಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕೊಂಡು ಕುಕ್ಕರ್ನ 1-3 ವಿಜಿಲ್ ಮಾಡಿಸ್ಕೋಬೇಕು. ಇದು ಮಾಡೋದು ಕಷ್ಟನೇ ಇಲ್ಲ, ಬೇಗನೆ ಆಗೋಗುತ್ತೆ. ಮತ್ತೆ ಮಕ್ಳಿಗೂ ಕೂಡ ತುಂಬಾನೇ ಒಳ್ಳೆಯದು. ರೈಸ್ ಜೊತೆ ತುಪ್ಪ ಹಾಕೊಂಡು ತಿನ್ಸಿದ್ರೆ ಅವರು ಖುಷಿ ಖುಷಿಯಾಗಿ ತಿಂತಾರೆ. ಇದು ತುಂಬಾ ಹೆಲ್ದಿ ಕೂಡ. ನಾವು ದಾಲ್ ಮಕ್ಕಳಿಗೆ ವೀಕ್ಲಿ 3 ದಿನ 4 ದಿನ ಆದರೂ ಕೊಡಲೇಬೇಕು. ಅದ್ರ ಜೊತೆಗೆ ನಾನಿವತ್ತು ಗೋರಿಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ನಾನಿವತ್ತು ಕುಕ್ಕರಲ್ಲಿ 1 ವಿಷಲನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಟೈಮ್ ಸೇವ್ ಆಗುತ್ತೆ, ಮತ್ತೆ ಜಾಸ್ತಿ ಹೊತ್ತು ಗ್ಯಾಸ್ ಕೂಡ ಸೇವ್ ಆಗುತ್ತೆ. ಇವಾಗ ಗ್ಯಾಸ್ದೆಲ್ಲ ಪ್ರಾಬ್ಲಮ್ ಅಂತ ಹೇಳ್ತಾರಲ್ವಾ, ಮ್ಯಾಕ್ಸಿಮಮ್ ನಾನು ಕುಕ್ಕರ್ನ ಯೂಸ್ ಮಾಡಿಬಿಟ್ಟು ಇವಾಗ ಅಡುಗೆನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಈ ಗೋರಿಕಾಯಿ ಕೂಡ ತುಂಬಾನೇ ಒಳ್ಳೆಯದು, ನಮ್ಮ ರಕ್ತ ಶುದ್ಧಿ ಮಾಡುತ್ತೆ. ಸೊ ಹಾಗಾಗಿ ಅವಾಗ ಕಾಣಿಸಿದ್ರೆ ತಿಂತಾ ಇರಿ. ಗೋರಿಕಾಯಿನೂ ಕೂಡ ನಾನು ಒಂದು ಕುಕ್ಕರಲ್ಲಿ ಹಾಕಿ 1 ವಿಷಲನ್ನು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸ್ಕೊಳ್ಬೇಕು ಅಷ್ಟೇನೆ. ಇವಾಗ ಈ ದಾಲ್ ಕೂಡ ಆಯಿತು. ಇದಾಗಿದ್ಮೇಲೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಇದು ಬೆಳಿಗ್ಗೆ ಮಾರ್ನಿಂಗ್ ಕೂಡ ನನಗೆ ಮಾಡಲಿಕ್ಕೆ ಏನಾದರೂ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಇರುವಾಗ, ಏನು ನಾನು ಪ್ಲ್ಯಾನ್ ಮಾಡ್ಕೊಂಡಿಲ್ಲದೆ ಇರುವಾಗ ನಾನು ಈ ಥರದೊಂದು ದಾಲನ್ನು ಕ್ವಿಕ್ಕಾಗಿ ಮಾಡಿಬಿಡ್ತೀನಿ. ಸೊ ಇದು ಇಷ್ಟಪಟ್ಟು ಮಕ್ಕಳು ತಿಂತಾರೆ, ರೈಸಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅಂತ ಹೇಳಿ. ನಾನು ಯಾವಾಗ್ಲೂ ಕರಿಬೇವನ್ನ ಒಗ್ಗರಣೆಗೆ ಹಾಕಲ್ಲ. ಈ ಥರ ನಾನು ಸಾಂಬಾರು ಕೂಡ ನಾನು ಈ ಥರನೇ ಹಾಕೋದು, ದಾಲ್ ಮಾಡಿದ್ರು ಕೂಡ ನಾನು ಈ ಥರನೇ ಹಾಕೋದು. ಆವಾಗ ಅದ್ರದ್ದೊಂದು ಫ್ಲೇವರ್ ಏನಿದೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಗ್ಗರಣೆಗೆ ಇಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಮತ್ತು ಇಂಗನ ಹಾಕೊಂಡಿದ್ದೀನಿ. ಮತ್ತೆ ನಾನಿಲ್ಲಿ ಒಣಮೆಣಸನ್ನ ಯೂಸ್ ಮಾಡಲಿಲ್ಲ, ಏನಕ್ಕಂದ್ರೆ ಸ್ವಲ್ಪ ನನ್ನ ಹಸ್ಬೆಂಡ್ ಹೊಟ್ಟೆ ಉರಿ ಥರ ಆಗ್ತಾ ಇದೆ ಅಂತ ಹೇಳಿದ್ರು. ಯಾವಾಗಲಾದರೂ ನಿಮ್ಮ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಯಾರಿಗಾದ್ರೂ ಒಣಮೆಣಸನ್ನ ಯೂಸ್ ಮಾಡೋದನ್ನು ಸ್ವಲ್ಪ ಕಮ್ಮಿ ಮಾಡಿ. ರೆಡ್ ಚಿಲ್ಲಿಗಿಂತ ಗ್ರೀನ್ ಚಿಲ್ಲಿ ತುಂಬ ಒಳ್ಳೆಯದು. ನಾವು ಎಷ್ಟು ಬೇಕಾದರೂ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೋಬೋದು, ಬಟ್ ರೆಡ್ ಚಿಲ್ಲಿ ಯೂಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಾಗಿ ಯೂಸ್ ಮಾಡಬೇಕು, ಏನಕ್ಕಂದ್ರೆ ಅದು ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ. ಇಷ್ಟೇನೆ, ಇದು ಪಪ್ಪ ಆಗೋಯ್ತು. ಇದಾಗಿದ್ಮೇಲೆ ನಾನು ಇವಾಗ ಗೋರಿಕಾಯಿಗೆ ಏನಂದ್ರೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಲ್ವಾ, ಪಕ್ಕದಲ್ಲಿ ಈರುಳ್ಳಿಯನ್ನ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಅಂದ್ರೆ ಅದು ಈರುಳ್ಳಿ ಸಪರೇಟ್ ಆಗಿ ಒಗ್ಗರಣೆ ಹಾಕೊಂಡು ಆಮೇಲೆ ಈ ಬೇಯಿಸ್ಕೊಂಡಿರುವಂತ ಗೋರಿಕಾಯಿನೆಲ್ಲ ಅದಕ್ಕೆ ಹಾಕಿದ್ರೆ ರೆಡಿ ಆಗ್ಬಿಡುತ್ತೆ. ಸೊ ದಾಲ್ ಕೂಡ ರೆಡಿ ಆಯ್ತು. ಇವಾಗ ನನ್ನ ಮಕ್ಕಳು ರೈಸ್ಗಿಂತ ರೋಟಿ ತಿನ್ಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರೆ, ಚಪಾತಿನ. ಬಟ್ ನಾನು ಮ್ಯಾಕ್ಸಿಮಮ್ 1 ಟೈಮ್ ಆದರೂ ಅವರಿಗೆ ರೈಸ್ ತಿನ್ನಲಿಕ್ಕೆ ಅಭ್ಯಾಸ ಮಾಡಿಸ್ತಾ ಇದ್ದೀನಿ.
ಇವಾಗ ನಾನು ರಾಗಿ ಗಂಜಿನ ಮಾಡ್ತಾ ಇದ್ದೀನಿ. ರಾಗಿ ಗಂಜಿನ ನಾನು ಬೆಳಿಗ್ಗೆ ಟೈಮಲ್ಲೇ ಮಾಡ್ತೀನಿ. ಬಟ್ ಇವತ್ತು ಏನಕ್ಕೋ ತುಂಬಾ ಹೀಟ್ ಅನ್ಸಿತ್ತು. ಮತ್ತೆ ವೆದರ್ ಕೂಡ ತುಂಬಾ ಸಮ್ಮರ್ ಅಲ್ವಾ, ತುಂಬಾ ಜಾಸ್ತಿ ಬಿಸಿಲು. ಹಾಗಾಗಿ ನೈಟ್ ಇದ್ರೆ ಇರ್ಲಿ ಅಂತ ಹೇಳಿ ರಾಗಿ ಗಂಜಿನ ಮಾಡಿದ್ದೀನಿ. ಇದನ್ನ ನಾನು ಅನ್ನ ಬಸ್ದಿರೋ ಗಂಜಿ ಇರುತ್ತಲ್ವಾ ಅದ್ರಿಂದ ಮಾಡಿದ್ದೀನಿ. ಇನ್ನೂ ತಂಪಾಗಿ ಚೆನ್ನಾಗಿರುತ್ತೆ. ಇವಾಗ ಪಲ್ಯಕ್ಕೂ ಕೂಡ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಕೂಡ ಬೆಂದಿದೆ. ಇದಕ್ಕೆ ನಾವು ಗೋರಿಕಾಯಿ ಬೆಂದಿರುತ್ತಲ್ವ ಅದನ್ನ ಹಾಕೊಂಡು ಅದಕ್ಕೆ ಉಪ್ಪು ಹಾಗೆ ಧನಿಯಾ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ ಮತ್ತೆ ಬೆಲ್ಲನ ಹಾಕ್ಬೇಕು ಮೇನ್ ಆಗಿ. ಅದು ಹಾಗೆ ಹೋಗುತ್ತೆ. ಸೊ ಮಧ್ಯದಲ್ಲಿ ಮತ್ತೆ ನಾನು ವಿಡಿಯೋ ತಗೊಳ್ಲಿಕ್ಕೆ ಆಗ್ಲಿಲ್ಲ. ಊಟ ಎಲ್ಲ ಆಯ್ತು. ಆಗಿದ್ಮೇಲೆ ನಾನಿಲ್ಲಿ ತಗೊಂಡ್ ಬಂದಿದ್ನಲ್ವಾ ಕರಿಬೇವು, ಅದನ್ನೆಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕಿಟ್ಟಿರ್ತಾ ಇದ್ದೀನಿ. ಏನಕ್ಕಂದ್ರೆ ನೆಕ್ಸ್ಟ್ ಅದು ನಾನು ಒಂದು ಪೌಡರ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಅದು ನಾನು ನೆಕ್ಸ್ಟ್ ಡೇ ಮಾಡುವ ಅಂತ ಹೇಳಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನನಗೆ ಮುಂಚೆ ಕರಿಬೇವು ಸಿಗ್ತಾನೆ ಇರಲಿಲ್ಲ. ಬಟ್ ನಮ್ಮ ಸ್ಕೂಲಲ್ಲೇ ಇದೆ ಅನ್ನೋ ವಿಷಯ ನನ್ಗೆ ಗೊತ್ತೇ ಇರಲಿಲ್ಲ. ಆವಾಗಿಂದ ನಾನು ಅಲ್ಲಿಂದನೇ ತಗೊಂಡ್ ಬರ್ತೀನಿ. ಇದರ ಪೌಡರ್ ಹೇಗ್ ಮಾಡೋದು ಮತ್ತೆ ಅದ್ರ ಉಪಯೋಗ ಏನು ಅಂತ ಹೇಳಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅದೆಲ್ಲ ಆಗಿದ್ಮೇಲೆ ನಾನು ಹೇಳಿದ್ನಲ್ವಾ ದೇಹಕ್ಕೆ ತಂಪಾಗಿರುವಂತ ಒಂದು ಸೂಪರ್ ಫುಡ್ ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಅದೇನಿಲ್ಲ, ನೀವು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದ್ 5 ನಿಮಿಷ ಟೈಮ್ ಕೊಟ್ಟು ಈ ತರ ರೈಸ್ ಅನ್ನ ಎಷ್ಟು ಬೇಕೋ ಅಷ್ಟು ರೈಸ್ ಅನ್ನ ಒಂದ್ ಪಾತ್ರೆಯಲ್ಲಿ ಹಾಕೊಂಡು ಇದಕ್ಕೆ ಬೇಕಿದ್ರೆ ಸ್ವಲ್ಪ ಉಪ್ಪನ್ನ ನೀವು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಉಪ್ಪನ್ನ ಹಾಕ್ಲಿಲ್ಲ. ಹಾಗೆ ಸ್ವಲ್ಪ ಶುಂಠಿಯನ್ನ ಈ ತರ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದರಲ್ಲಿ ಹಾಕೊಳ್ಳಿ. ಇದು ನಿಜವಾಗ್ಲೂ ತುಂಬಾನೇ ಒಳ್ಳೇದು. ಯಾರಿಗಾದ್ರೂ ಸ್ಟಮಕ್ ಅಲ್ಸರ್ ಇದ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ, ಹೊಟ್ಟೆ ಉರಿ ಬರ್ತಾ ಇದ್ರೆ ಅವ್ರಿಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕೊಡ್ಬೇಕು. ಅದಕ್ಕಿಂತ ಮುಂಚೆ ನೈಟ್ ನೀವು ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ರೆ ತುಂಬಾನೇ ಒಳ್ಳೇದು. ಸೊ ನೋಡಿ, ಇವಾಗ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕೊಂಡಿದೀನಿ. ಹಾಗೆ ನಾನು ಒಂದು ಚಿಕ್ಕ ಈರುಳ್ಳಿಯನ್ನ ಈ ತರ ಪೀಸ್ ಮಾಡ್ಕೊಂಡು ಹಾಕೊಂಡಿದೀನಿ. ಇದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು ಸ್ಟಮಕ್ ಅಪ್ಸೆಟ್ ಆಗಿರೋರ್ಗಂತೂ. ಈ ಸಮ್ಮರ್ ಅಲ್ಲಿ ಮೇನ್ ಆಗಿ ಸಮ್ಮರ್ ಅಲ್ಲಿ ನೀವು ಎವ್ರಿ ಡೇ ಕೊಟ್ರು ತುಂಬಾನೇ ಒಳ್ಳೇದು. ಇದನ್ನ ಇವಾಗ ಇಷ್ಟು ಕಟ್ ಮಾಡಿ ಹಾಕೊಂಡು ಇವಾಗ ನಾನು ಹಾಲು ಕಾಯಿಸಿ ಆರಿಸಿಟ್ಕೊಂಡಿದ್ದಂತ ಹಾಲನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವೆಷ್ಟು ರೈಸ್ ಹಾಕೊಂಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಲು ಅನ್ನೋದು. ನೀವು ಜಾಸ್ತಿ ಹಾಕೋಬಹುದು, ಇಲ್ಲ ಅಂದ್ರೆ ಕಮ್ಮಿನೂ ಕೂಡ ಹಾಕೋಬಹುದು. ನಾನು ಈ ರೈಸ್ ಜಸ್ಟ್ ಮುಳುಗುವಷ್ಟು ಹಾಲನ್ನ ಇದರಲ್ಲಿ ಹಾಕೊಂಡಿದ್ದೀನಿ. ಅದಾಗಿದ್ಮೇಲೆ ಸೊ ಇದಕ್ಕೆ ಇವಾಗ ನಾನು ಸ್ವಲ್ಪನೇ ಮೊಸರನ್ನ ಹಾಕೊಂಡಿದ್ದೀನಿ. ಇದನ್ನೆಲ್ಲ ಏನಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಇದನ್ನ ನೈಟೇ ರೆಡಿ ಮಾಡಿ ಇಡಬೇಕು. ನಾವು ನಾರ್ಮಲ್ ಆಗಿ ಮೊಸರನ್ನ ಎಲ್ಲ ಮಾಡ್ತೀವಿ, ಒಗ್ಗರಣೆ ಮಾಡ್ಕೊಂಡು ತಿಂತೀವಿ. ಅದಕ್ಕಿಂತ ಇದು ತುಂಬಾನೇ ಒಳ್ಳೇದು. ನೀವು ಒಂದಿನ ಮುಂಚೆ ಅಂದ್ರೆ ನೈಟ್ ಮಲಗೋದಕ್ಕಿಂತ ಮುಂಚೆ ಈ ತರ ನೀವು ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ತಿಂದ್ರೆ ಇದು ದೇಹಕ್ಕೆ ತುಂಬಾನೇ ತಂಪು. ಮತ್ತೆ ನಿಮ್ಗೆ ಏನೆಲ್ಲ ನ್ಯೂಟ್ರಿಷನ್ಸ್ ಬೇಕು, ದೇಹ ತಂಪು ಮಾಡ್ಲಿಕ್ಕೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಹೋಗ್ಲಿಕ್ಕೆ, ಮತ್ತೆ ಸ್ಟಮಕ್ ಅಲ್ಸರ್ ಆಗಿದ್ರೆ ಅದು ಕೂಡ ಕಮ್ಮಿ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ತರ ನಾವಿವಾಗ ಇದನ್ನ ತಿರುಗಿಸಿ ಮುಚ್ಚಳ ಮುಚ್ಚಿ ಇಡಬೇಕು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಏನಕ್ಕಂದ್ರೆ ಈರುಳ್ಳಿ ಶುಂಠಿ ಎಲ್ಲ ಹಾಕಿದೀವಲ್ವಾ, ಸೊ ಅದರಿಂದ ಆ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ನೀವು ಹಸಿಮೆಣಸಿನಕಾಯಿ ಕೂಡ ಹಾಕಿಟ್ಕೋಬಹುದು. ನಾನಿಲ್ಲಿ ಹಸಿಮೆಣಸಿನಕಾಯಿ ಏನು ಹಾಕ್ಲಿಲ್ಲ, ಜಸ್ಟ್ ಸಾಫ್ಟ್ ಆಗಿರ್ಲಿ ಅಂತ ಹೇಳಿ ಅಷ್ಟನ್ನೇ ಹಾಕಿದ್ದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಇದು ರೆಡಿ ಆಗಿದೆ. ತುಂಬಾ ಗಟ್ಟಿಯಾಗಿ ನಾವು ಹಾಕಿದ ಹಾಲು ಕೂಡ ಮೊಸರಾಗಿರುತ್ತೆ. ಮತ್ತೆ ರೈಸ್ಗೆ ಎಲ್ಲದಕ್ಕೂ ಆ ಪ್ರಾಪರ್ಟಿ ಅನ್ನೋದು ತುಂಬಾ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಹೇಗನ್ಸಿತು ಈ ವಿಡಿಯೋ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲೈಕ್ ಏನಿದೆ ಅದು ನನಗೆ ಖಂಡಿತ ತುಂಬಾ ಮೋಟಿವೇಟ್ ಮಾಡುತ್ತೆ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದಂತ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.